ಓಕೆ ಸರ್ ಇದು ಎರೆಹುಳದ ಘಟಕ ಸರ್. ನಾವು ಲೋ ಕಾಸ್ಟ್ ಅಲ್ಲಿ ಕಡಪದ ಕಲ್ಲಲ್ಲೇ ಮಾಡಿದೀವಿ ಸರ್. ಒಂದು ಘಟಕ ಮಾಡಕ್ಕೆ 29 ಕಲ್ಲು ಬೇಕಾಗುತ್ತೆ ಸರ್. ಈ ತರ ಒಂದು ಘಟಕ ಇದು ಫುಲ್ ಎರಡರಿಂದ ಸರ್. ಓಕೆ 29 ಕಲ್ಲು ಬೇಕಾಗುತ್ತೆ. ಒಂದು ಚದರ ಬಂದ್ಬಿಟ್ಟು 1900 ರೂಪಾಯಿ ಇರುತ್ತೆ ಸರ್. 2 ಚದರ ತಂದ್ರೆ ಈ ತರ 30 ಕಲ್ಲು ಬರುತ್ತೆ ಸರ್. ಹಿಂಗೇನ್ ಚಿಪ್ಪೆ ಬರುತ್ತಲ್ಲ ಸರ್, ಮೊಟ್ಟೆ ಹೌದು, ಮೊಟ್ಟೆ ಒಂದು ಲೇಯರ್ ಹಾಕ್ಬೇಕು ಸರ್. ಒಂದ್ ಲೇಯರ್ ಹಾಕ್ಬೇಕು. ಯಾಕೆಂದ್ರೆ ಸರ್ ಅದು ಗಾಳಿ ಆಡ್ಬೇಕು ಸ್ವಲ್ಪ. ನಾವ್ ಹಂಗೆ ಹಾಕ್ಬಿಟ್ರೆ ಗಾಳಿ ಆಡಲ್ವಲ್ಲ ಸರ್ ಅಡಿಯಾಗೆ. ತೆಂಗಿನ ಮೊಟ್ಟೆ ಹಾಕಿರ್ತೀವಲ್ಲ ಸರ್, 1 ಲೇಯರ್ ತೆಂಗಿನ ಮೊಟ್ಟೆ ಹಾಕಿದ್ಮೇಲೆ 1 ಲೇಯರ್ ದನಿನ ಸಗಣಿ ಹಾಕ್ಬೇಕು ಸರ್. ಸ್ವಲ್ಪ ಸ್ಲರಿ ಮಾಡಿ ಹಾಕಿರುವಾಕೆ, ಇಲ್ಲ ಹಂಗೆ ಹಾಕ್ಬಿಟ್ಟು ನೀರಲ್ಲಿ ಕಲ್ಸಿ ಆದ್ರೂ ಹಾಕಿದ್ರು ನಡೆಯುತ್ತೆ ಸರ್. ಇದು ಈಜಿ ಸರ್, ಗೊಬ್ಬರ ಮಾಡ್ಕೊಳಕ್ಕೆ ಬಹಳ ಈಜಿ. ಆಮೇಲೆ ಈಗ ಗರಿ ಎಲ್ಲ ಸುಮ್ನೆ ಬೆಂಕಿಗೆ ಹಾಕ್ತಾರೆ ಸರ್ ರೈತರು. ಅದ್ರ ಬದಲು ಈ ತರ 2 ಕಡಪದ ಕಲ್ಲಲ್ಲಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಗೊಬ್ಬರ ನೋಡಿ ಸರ್. ಗೊಬ್ಬರ ಈ ತರ ಇರುತ್ತೆ ಸರ್. ಎರೆಹುಳ ನೋಡಿ ಸರ್ ಎಷ್ಟು ಗೊಬ್ಬರ ಐತೆ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲೊಬ್ರು ರೈತರನ್ನ ಹುಡುಕೊಂಡ್ ಬಂದಿದ್ದೀನಿ. ಇವರು ಬೆಂಗಳೂರು ಜೀವನ ಬೇಸತ್ತೋಗಿ ಈ ಕೋವಿಡ್ ಟೈಮಲ್ಲಿ ಅವರ ಮತ್ತೆ ಮರಳಿ ಗೂಡಿಗೆ ಅಂತ ಮತ್ತೆ ಅವ್ರ ಊರಿಗೆ ಬಂದ್ಬಿಟ್ಟು ಇದ್ದಂತ ಒಂದು 30 ಕುಂಟೆ ಜಾಗದಲ್ಲಿ ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸರ್ ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಸರ್, ನನ್ನ ಹೆಸರು ರಮೇಶ್ HB, ಅಂದನಕೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ ಸ್ಟೇಟ್ಸ್. ಸರ್ ನಮ್ದು ಇಲ್ಲಿ ಅಂದನಕೆರೆ ಹತ್ರ 1 ಎಕರೆ 10 ಗುಂಟೆ ನಮ್ದು ಜಮೀನ್ ಐತಿ ಸರ್. ಜಮೀನಲ್ಲಿ ನಾವು ತೆಂಗಿನ ಗಿಡ ಸಮಗ್ರ ಕೃಷಿ ಮಾಡ್ಕೊಂಡಿದೀವಿ ಸರ್. ಸಮಗ್ರ ಕೃಷಿ ಮಾಡ್ತಾ ಇಲ್ಲೇ ಮನೆಯನ್ನು ಕಟ್ಕೊಂಡು ನಾವ್ ಇಲ್ಲೇ ಇದೀವಿ. ಬನ್ನಿ ಸರ್ ನಮ್ ತೋಟ ನೋಡೋಣ. ಸರ್ ಯಾವಾಗಿಂದ ಕೃಷಿಗೆ ಬಂದ ಸರ್? ನಾವು ಕೊರೋನಾ ಬಂತಲ್ಲ ಸರ್, ಅವಾಗ್ಲಿಂದ ನಾವು ಕೃಷಿಗೆ ಫುಲ್ ಇನ್ವಾಲ್ವ್ ಆದ್ವು ಸರ್. ಕೊರೋನಾ ಮುಂಚೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದು ಸರ್, ಟೈಲರ್ ಕೆಲಸ. ಕೊರೋನಾ ಬಂದ ಮೇಲೆ ನಾವು ಫುಲ್ ಇನ್ವಾಲ್ವ್, ಫ್ಯಾಮಿಲಿ ಇಲ್ಲೇ ಕೃಷಿ ಫುಲ್ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ವಿ ಸರ್. ನಾವು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ವಿ. ಏನ್ ಅನ್ಸ್ತಾ ಇದೆ ಸರ್ ಬೆಂಗಳೂರು ಜೀವನಕ್ಕೂ? ಸರ್ ಬೆಂಗಳೂರು ಜೀವನದಲ್ಲಿ ದುಡ್ಡು ಬರ್ತದೆ, ಆರೋಗ್ಯ ಸ್ವಲ್ಪ ಕಷ್ಟ. ಜಾಸ್ತಿ ದುಡ್ಡು ಕಡಿಮೆ ಸರ್. ದುಡ್ಡು ಕಡಿಮೆ ಅಂದ್ರೆ ಜೀವನಕ್ಕಾಗೋಷ್ಟು ಮಾಡ್ಕೋಬಹುದು ಸರ್. ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿದ್ರೆ ಜೀವನಕ್ಕಾಗೋಷ್ಟು ಮಾಡ್ಕೋಬಹುದು ಸರ್ ದುಡ್ಡನ್ನು. ಇಲ್ಲೂ ನೀವೇ ಬಂದ್ಮೇಲೆ ಹಳ್ಳಿಯಲ್ಲಿ ಏನೋ ಟೈಲರಿಂಗ್ ಏನೋ ಮಾಡ್ತಾ ಇದ್ದೀರಾ? ಸ್ವಲ್ಪ ಅದನ್ನು ಪಾರ್ಟ್ ಟೈಮ್ ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಅದನ್ನು ಸ್ವಲ್ಪ ಫುಲ್ ಟೈಮ್ ಕೃಷಿ, ಪಾರ್ಟ್ ಟೈಮ್ ಅಲ್ಲಿ ಟೈಲರ್ ಮಾಡ್ತೀವಿ ಸರ್. ಸೂಪರ್. ಸರ್ ಸರ್ ಇದು ಎರೆಹುಳದ ಘಟಕ ಸರ್. ನಾವು ಲೋ ಕಾಸ್ಟ್ ಅಲ್ಲಿ ಕಡಪದ ಕಲ್ಲಲ್ಲೇ ಮಾಡಿದೀವಿ ಸರ್. ಒಂದು ಘಟಕ ಮಾಡಕ್ಕೆ 29 ಕಲ್ಲು ಬೇಕಾಗುತ್ತೆ ಸರ್. ಈ ತರ ಒಂದು ಘಟಕ ಇದು ಫುಲ್ ಎರಡರಿಂದ ಸರ್. 29 ಕಲ್ಲು ಬೇಕಾಗುತ್ತೆ. ಒಂದು ಚದರ ಬಂದ್ಬಿಟ್ಟು 1900 ರೂಪಾಯಿ ಇರುತ್ತೆ ಸರ್. 2 ಚದರ ತಂದ್ರೆ ಈ ತರ 30 ಕಲ್ಲು ಬರುತ್ತೆ ಸರ್. 30 ಕಲ್ಲು ಆಗ್ಬಿಟ್ರೆ ಈ ತರ 2 ಘಟಕ ಆಗುತ್ತೆ ಸರ್. 2 ಘಟಕ ಆಗುತ್ತೆ. 2 ಘಟಕ ಆದ್ಮೇಲೆ ಸರ್ ಈ ತರ ಫಸ್ಟ್ ಎರೆಹುಳಕ್ಕೆ ಅದು ನೆರಳಲ್ಲಿ ಜೀವಿಸುವಂತ ಪ್ರಾಣಿ ಸರ್. ಮೇನ್ ಈ ತರ ನೀವು ದುಡ್ಡಿದ್ರೆ ಸೀಟ್ ಆದ್ರೂ ಹಾಕಬಹುದು ಸರ್. ಲೋ ಅಲ್ಲಿ ಫಸ್ಟ್ ಮಾಡ್ತೀವಿ ಅಂದ್ರೆ ಈ ತರ ಗದಿಲ್ ಚಪ್ರ ಆದ್ರೂ ಹಾಕಬಹುದು ಸರ್. ಸರ್ ಈ ತರ ಚಪ್ರ ಹಾಕ್ಬಿಟ್ಟು ಚಪ್ರದಲ್ಲಿ ನಾವು ಸೀಮೆ ಬದನೆಕಾಯಿ ಹಾಕಿದ್ವಿ ಸರ್. ನೆರಳು ಆಗ್ತದೆ, ಮನೆಗ್ ತರಕಾರಿನೂ ಆಗ್ತದೆ ಅಂತ. ಸೀಮೆ ಬದನೆಕಾಯಿ ಹಾಕಿಬಿಟ್ಟು ಇಲ್ಲ ಬೇರೆ ತರಕಾರಿ ಬಳ್ಳಿ ತರಕಾರಿನೂ ಹಾಕಬಹುದು ಸರ್. ನೀವು ಬೇಕಾದ್ರೆ ಬಳ್ಳಿ ತರಕಾರಿ ಹಾಕೊಂಡು ನೆರಳು ಆಗ್ತದೆ ಸರ್, ಮನೆಗೆ ತರಕಾರಿನೂ ಆಗ್ತದೆ ಸರ್. ಸಖತ್ ಸರ್, ಒಳ್ಳೆ ಐಡಿಯಾ ಇದು. ಆತರ ಮಾಡ್ಕೊಂಡ್ರೆ ಆಗ್ತದೆ ಸರ್. ಬನ್ನಿ ಸರ್ ಎರೆಹುಳದ ನೋಡೋಣ. ಸರ್ ಇದು ಫಸ್ಟ್ ಕಲ್ ನೆಟ್ ಮೇಲೆ ಫಸ್ಟ್ ಕೆಳಗಡೆ ಈ ತೆಂಗಿನ ಚಿಪ್ಪೆ ಬರುತ್ತಲ್ಲ ಸರ್, ಮೊಟ್ಟೆ 1 ಲೇಯರ್ ಹಾಕ್ಬೇಕು ಸರ್. 1 ಲೇಯರ್ ಹಾಕ್ಬೇಕು. ಯಾಕೆಂದ್ರೆ ಸರ್ ಅದು ಗಾಳಿ ಆಡ್ಬೇಕು ಸ್ವಲ್ಪ. ನಾವ್ ಹಂಗೆ ಹಾಕ್ಬಿಟ್ರೆ ಗಾಳಿ ಆಡಲ್ವಲ್ಲ ಸರ್ ಅಡಿಯಾಗೆ. ತೆಂಗಿನ ಮೊಟ್ಟೆ ಹಾಕಿರ್ತೀವಲ್ಲ ಸರ್, 1 ಲೇಯರ್ ತೆಂಗಿನ ಮೊಟ್ಟೆ ಹಾಕಿದ್ಮೇಲೆ 1 ಲೇಯರ್ ದನಿನ ಸಗಣಿ ಹಾಕ್ಬೇಕು ಸರ್. ಸ್ವಲ್ಪ ಸ್ಲರಿ ಮಾಡಿ ಹಾಕಿರುವಾಕೆ, ಇಲ್ಲ ಹಂಗೆ ಹಾಕ್ಬಿಟ್ಟು ನೀರಲ್ಲಿ ಕಲ್ಸಿ ಆದ್ರೂ ಹಾಕಿದ್ರು ನಡೆಯುತ್ತೆ ಸರ್. ಅದಾಕಿದ್ಮೇಲೆ ಮಾಮೂಲಿ ಗರಿ ಸಿಗದಿದ್ ಗರಿ, ಕೊಳೆಯ ಅಂತ ವಸ್ತು ಏನಾದ್ರೂ ನಡೀತದೆ ಸರ್. ಏನ್ ಬೇಕಾದ್ರೆ ಕೊಳೆಯ ಅಂತ ವಸ್ತು ಪ್ಲಾಸ್ಟಿಕ್ ಬಿಟ್ಬಿಟ್ಟು ಸಾ, ಈ ಮರದ ಕಡ್ಡಿ ಎಲ್ಲ ಬಿಟ್ಬಿಟ್ಟು ಈ ಗರಿ ಎಲ್ಲ ಕೊಳೆಯ ಅಂತ ವಸ್ತು ಹಸಿ ತಂದ್ ಹಾಕಿದ್ರು ನಡೆಯುತ್ತೆ ಸರ್. 1 ಲೇಯರು ಸಗಣಿ, 1 ಲೇಯರು ಕಸ, ಮತ್ತಿನ್ನೊಂದು ಲೇಯರು ಸಗಣಿ. ಆತರ ಒಂದು 4-5 ಸ್ಟೆಪ್ ಹಾಕ್ಬೇಕು ಸರ್. ಸ್ಟೆಪ್ ಹಾಕಿ ಈ ತರ ಫುಲ್ ಆದ್ಮೇಲೆ ಒಂದು 15 ದಿನ ಕೊಳೆಯ ಗಂಟ ಸ್ವಲ್ಪ ನೀರು ತೇವಾಂಶ ಕಾಪಾಡ್ಬೇಕು. ತೇವಾಂಶ ಕಾಪಾಡಿ ಅದು ಸ್ವಲ್ಪ ಒಂದು 20 ದಿವಸ 30 ದಿವಸ ಬೇಕು ಸರ್ ಕೊಳೆಯಕ್ಕೆ. ಅದಾದ್ಮೇಲೆ ನೀರೇನ್ ಜಾಸ್ತಿ ಕೇಳಲ್ಲ ಸರ್. ಯಾವಲ್ಲ ವಾರಕ್ಕೊಂದ್ ಟೈಮ್ ತೇವಾಂಶ ಕೊಟ್ರೆ ಸಾಕು ಸರ್. ಅದು ಕೊಟ್ಟಾದ್ಮೇಲೆ ನಿಮ್ಗೆ ಎರೆಹುಳ ತಂದು ಇಲ್ಲ ಸ್ಟಾರ್ಟಿಂಗು ಈ ತರ ತೊಟ್ಟಿ ಇದ್ರೆ ಅವೇ ಬರ್ತವೆ ಸರ್. ಈ ತರ ಗ್ಯಾಪ್ ಇದ್ದು ಅಡಿಯಾಗ ನಾವೇನು ಕಾಂಕ್ರೀಟ್ ಏನು ಹಾಕಿಲ್ವಲ್ಲ ಸರ್, ಮಣ್ಣಿರೋದ್ರಿಂದ ಅದರಿಂದ ಅದಕ್ಕೆ ಬರ್ತವೆ ಸರ್. ಅವೇ ಓಡಾಡ್ಕೊಂತವೆ, ಅವೇ ಬರ್ತವೆ. ಆಮೇಲೆ ಹಂಗು ನಿಮ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಎರೆಹುಳ ಇಲ್ಲ ಅಂದ್ರೆ ಈ ನಂಬರ್ ಹತ್ರ ಎರೆಹುಳ ತಗೊಂಡೋಗಿ ಸ್ವಲ್ಪ ಕೊಳತ ಮೇಲೆ ಬಿಡ್ಬೇಕು ಸರ್. ಒಂದ್ಸಲಿ ಬಿಟ್ರೆ ತೇವಾಂಶ ಇದ್ದಾಗ ಇಡೀ ತೋಟದಾಗ ಎಲ್ಲಿ ಬಗದ್ರೆ ಎರೆಹುಳ ಸಿಗುತ್ತೆ ಸರ್. ಮಳೆ ಬಂದ ಟೈಮಲ್ಲಿ ಯಾವಾಗಲೂ ಎರೆಹುಳ ಇದ್ದೇ ಇರುತ್ತೆ ಸರ್. ಸ್ವಲ್ಪ ನೆಳ್ಳೊಂದು ಕಾಪಾಡ್ಬಿಟ್ಟು ಇದು ಈಜಿ ಸರ್. ಗೊಬ್ಬರ ಮಾಡ್ಕೊಳಕ್ಕೆ ಬಹಳ ಈಜಿ. ಆಮೇಲೆ ಈಗ ಗರಿ ಎಲ್ಲ ಸುಮ್ನೆ ಬೆಂಕಿಗೆ ಹಾಕ್ತಾರೆ ಸರ್ ರೈತರು. ಅದ್ರ ಬದಲು ಈ ತರ 2 ಕಡಪದ ಕಲ್ಲಲ್ಲಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಗೊಬ್ಬರ ನೋಡಿ ಸರ್. ಗೊಬ್ಬರ ಈ ತರ ಇರುತ್ತೆ ಸರ್. ಎರೆಹುಳ ನೋಡಿ ಸರ್ ಎಷ್ಟು ಗೊಬ್ಬರ ಈ ತರ ಪುಡಿ ಪುಡಿಯಾಗಿ ರವೆ ಪುಡಿ ತರ ಗೊಬ್ಬರ ಇರುತ್ತೆ ನೋಡಿ ಸರ್. ಹುಳುಗಳು ನೋಡಿ ಸರ್, ಹುಳುಗಳು ಫುಲ್ ಇರ್ತವೆ ಸರ್. ನೋಡಿ ತರ
ಹುಳುಗಳೆಲ್ಲ ಫುಲ್ ಬರ್ತೇವೆ ಸರ್, ಹುಳುಗಳೆಲ್ಲ ಇರ್ತೇವೆ ಸರ್ ಎರೆಹುಳದ ಗೊಬ್ಬರ. ಒಂದ್ 2 ತಿಂಗಳಲ್ಲಿ 3 ತಿಂಗಳೊಳಗೆ ಒಂದ್ ತೊಟ್ಟಿ ರೆಡಿ ಆಗ್ಬಿಡುತ್ತೆ. ಒಂದ್ ತೊಟ್ಟಿ ರೆಡಿ ಒಂದ್ ತೊಟ್ಟಿ ರೆಡಿ ಆಗ್ಬಿಡುತ್ತೆ ಸರ್. ಇದೇನ್ ಸರ್ ಈ ತರ ಪೈಪ್ಗಳು ಬಿಟ್ಟು ಸರ್? ಇದು ಪೈಪ್ ನಾವು ನೀರ ದಬ ದಬ ಮೇಲೆ ಒಯ್ಯೋ ಬದಲು ಈ ತರ ಟ್ಯಾಂಕಿಗೆ ಒಂದ್ ಟೈಮ್ ಹಾಕ್ಬಿಟ್ರೆ ಇದು ಹನಿ ಬಳ್ಳಿ ಸರ್. ಹೌದು, ಹನಿ ಬಳ್ಳಿಲಿ 3 ಹತ್ರ ಫುಲ್ ಹನಿ ಹನಿಯಾಗಿ ಹೋಗ್ತದೆ ಸರ್ ನಿಧಾನಕ್ಕೆ. ಸಕ್ಕತ್ ಐಡಿಯಾ ಸರ್. ನಿಧಾನಕ್ಕೆ ಹನಿ ಬಳ್ಳಿ ಸುಮ್ನೆ ಸಿಂಪಲ್ ಸರ್. ಹನಿ ಬಳ್ಳಿ ಹಾಕ್ಬಿಟ್ರೆ ನೀರು ಇದ್ರಾಗ ಒಯ್ದು ಬಿಟ್ರೆ ಲಾಶಿಂಗ್ ಹೋಗ್ತದೆ ಸರ್. ಹಂಗೆ ಒಳ್ಳೆ ಐಡಿಯಾ ಮಾಡಿದಿರ ಸರ್. ಈ ತರ ಫಸ್ಟ್ ರೆಡಿ ಆದ್ಮೇಲೆ ಅದಕ್ಕೆ ಆಗ್ತದೆ ಸರ್. ಅದಾದ್ಮೇಲೆ ಇದಾದ್ಮೇಲೆ ಅದು ಈಗ ಅದನ್ನ ತೆಗ್ದಿದೀವಿ ಸರ್ ಗೊಬ್ಬರ. ಈಗ ಅದು ಮುಗಿದ್ರೆ ಇದು ಬರುತ್ತೆ ಸರ್. ಈಗ ಇದು ಬಂದು ಅದು ಫುಲ್ ಆಗೋ ಹೊತ್ತಿಗೆ ಅದು ಬರುತ್ತೆ ಸರ್. ಪೂರ್ತಿ ನೀವು ಸ್ಟೆಪ್ ಬೈ ಸ್ಟೆಪ್ 4 ಇದ್ಬಿಟ್ರೆ ಸಾಕು ಸರ್. ಒಂದು ಮುಗಿಯೋತ್ತಿಗೆ ಇದು ಮುಗಿಯೋತ್ಗೆ ಅದು ಮುಗಿಯೋತ್ಗೆ ಅದು ಪಕ್ಕ ಬರುತ್ತೆ ಸರ್. ಈಗ ಇದು ಫುಲ್ ಆಯ್ತಾ ಸರ್, ನಾಳೆಯಿಂದ ಅದಕ್ಕೆ ಹಾಕ್ತಿವಿ ಸರ್. ಅದಕ್ಕೆ ಹಾಕ್ತಿವಿ. ಅದು ಫುಲ್ ಆಗೋದ್ರೊಳಗೆ ಇದು ತೆಗಿಯಕ್ ಬರುತ್ತೆ ಸರ್. ಇದು ಫುಲ್ ಲೋಡ್ ಆಗಿದ್ದಾಗ ಈಗ ಫುಲ್ ಕೆಳಗಡೆ ಬಂದಿರುತ್ತೆ ಸರ್. 2 ತಿಂಗಳ ಹೊತ್ತಿಗೆ ಅರ್ಧಕ್ಕೆ ಇಷ್ಟಕ್ಕೆ ಬರುತ್ತೆ ಸರ್. ಕೆಳಗೆ ಎರೆಹುಳ ಆಮೇಲೆ ಇದ್ರಾಗ ಇರೋದಿಲ್ಲ ಸರ್. ರೆಡಿ ಆದ್ಮೇಲೆ ಎಲ್ಲ ಇನ್ನೊಂದಕ್ಕೆ ಹೋಗಿರ್ತೇವೆ ಸರ್, ಇಲ್ಲ ಆಚೆ ಹೋಗಿರ್ತೇವೆ ಸರ್. ಅವಾಗ ನಾವು ಗೊಬ್ಬರ ತಗೋಬೇಕು ಸರ್. ಇವಾಗ ಇದು ರೆಡಿ ಇನ್ನ ಇಲ್ಲ ಸರ್, ಇನ್ನ ಒಂದ್ ಸ್ವಲ್ಪ ತಿಂಗಳು ಬೇಕು ಸರ್. ಅಲ್ಲಿಂದ ತೆಗ್ದು ಎಲ್ಲ ಹಾಕಿದ್ರೆ ಅದನ್ನ ತೆಗೆದು ಪಕ್ಕಕ್ಕೆ ಹಾಕಿದೀವಿ ಸರ್. ಎಲ್ಲ ಮರಗಳಿಗೆ ಹಾಕ್ತಿವಿ ಸರ್. ಆಮೇಲೆ ಮರಗಳಿಗೆಲ್ಲ ನೋಡಿ ಸರ್, ಮರಗಳಿಗೆ ಹಾಕ್ತಿವಿ ಸರ್. ಅಲ್ಲಿ ಇಲ್ಲ ತೆಗೆದು ಈ ತರ ಹಾಕೊಂಡ್ಬಿಟ್ಟು ನೋಡಿ ಇದರಿಂದ ತೆಗೆದ್ಬಿಟ್ಟು ಸರ್ ನೋಡಿ ಈ ತರ ಹಾಕಿದೀವಿ ಸರ್. ಎಲ್ಲ ಇದನ್ನ ತೆಗೆದ್ಮೇಲೆ ಇದಕ್ಕೆಲ್ಲ ಫಿಲ್ಅಪ್ ಮಾಡ್ತೀವಿ ಸರ್. ಮಾಮೂಲಿ ಎಲ್ಲ ಕಸ ಗರಿ ಎಲ್ಲ ಚೆಂಡು ಹೂವಿನ ಕಡ್ಡಿ ಪ್ರತಿಯೊಂದು ತುಂಬ್ತೀವಿ ಸರ್. ಇದಕ್ಕೆ ಫಿಲ್ ಆದ್ಮೇಲೆ ಇದನ್ನ ತೆಗೆದು ಮರಕ್ ಹಾಕ್ತಿವಿ ಸರ್. 3 ತಿಂಗಳಿಗೆ ಮತ್ತೆ ಇದ್ರಲ್ಲೇ ಮತ್ತೆ ರೆಡಿ ಮಾಡ್ಬೋದು ಸರ್. ತುಂಬಾಕೊಂದ್ 2 ತಿಂಗಳು ಗೊಬ್ಬರ, ಒಂದ್ 3 ತಿಂಗಳು, 5 ತಿಂಗಳಿಗೆ ಒಂದು ಗೊಬ್ಬರ ಸಿಕ್ಬಿಡುತ್ತೆ ಸರ್. ಸಿಕ್ಬಿಡುತ್ತೆ. ವೇಸ್ಟೇಜ್ ಅಂತೂ ಏನು ಆಗೋದಿಲ್ಲ ಸರ್. ಏನು ಆಗೋದಿಲ್ಲ ಸರ್. ಆಮೇಲೆ ಇದ್ರಲ್ಲಿ ನಮ್ಗೆ ಬಾಳ ಈಗ ನೋಡಿ ಸರ್ ಎರೆಹುಳ ಎಲ್ಲ ನೋಡಿ ಸರ್. ಇಲ್ಲಿ ಎಲ್ಲ ಈ ತರ ಎರೆಹುಳಗಳು ನೋಡಿ ಸರ್. ಎಲ್ಲ ನೋಡಿ ಸರ್ ಎರೆಹುಳ ನೋಡಿ ಸರ್. ನೋಡಿ ಸರ್ ಎರೆಹುಳಗಳು ನೋಡಿ ಸರ್. ಈ ತರ ಎಲ್ಲ ಅಲ್ಲಿ ಸಂದಿಯಲ್ಲಿ ಅಷ್ಟೊಂದಿದಾವೆ ಅಂದ್ರೆ ಇಲ್ಲಿ ನೋಡಿ ಸರ್ ಇದ್ರೊಳಗೂ ಇರ್ತವೆ ನೋಡಿ ಸರ್. ನೋಡಿ ಸರ್ ಈ ತರ ಎರೆಹುಳ ಇರ್ತೇವೆ ಸರ್. ನೋಡಿ ಸರ್ ಈ ತರ ಎಲ್ಲ ಗೊಬ್ಬರ ಮಾಡ್ತೇವೆ ನೋಡಿ ಸರ್. ಫುಲ್ ಎಲ್ಲ ಗೊಬ್ಬರಗಳು ಫುಲ್ ಗೊಬ್ಬರ ಮಾಡ್ತೇವೆ. ಎಲ್ಲ ಒಳಗೆ ಓಡಾಡ್ಬಿಡ್ತೇವೆ ಸರ್. ತೆಗೆದ್ರೆ ಓಡಾಡ್ಬಿಡ್ತೇವೆ ನೋಡಿ ಸರ್. ಈ ತರ ಎಲ್ಲ ಗೊಬ್ಬರ ಫುಲ್ ರವೆ ಪುಡಿ ತರ ಈ ತರ ಎಲ್ಲ ಆಗುತ್ತೆ ಸರ್. ಎರೆಹುಳೆಲ್ಲ ಈ ತರ ಬರ್ತೇವೆ. ಈ ತರ ಎಲ್ಲ ಗೊಬ್ಬರ ಬರ್ತೇವೆ ಸರ್. ತುಂಬಾ ಚೆನ್ನಾಗಿ ಮಾಡಿದೀವಿ ಸರ್. ಈ ತರ ಎಲ್ಲ ಗೊಬ್ಬರ ಬರುತ್ತೆ ಸರ್. ಇದೊಂದು ನಿಜವಾಗ್ಲೂ ಒಳ್ಳೆ ಐಡಿಯಾ ಸರ್. ನೀವು ಮಾಡ್ಕೊಂಡಿರೋದು ನೀರ್ ಹಾಕಕ್ಕೆ ಸರ್. ಅದಕ್ಕೆ ತುಂಬಿಟ್ರೆ ಆರಾಮಾಗಿ ಅದು ಫುಲ್ ನಿಧಾನಕ್ಕೆ 4-5 ಅವರ್ ಹೋಗ್ತಾ ಇರ್ತದೆ ಸರ್. ತೊಟ್ಟಿಗ್ತಾ ಇರುತ್ತೆ ಸರ್. ಆಮೇಲೆ ನಿಮ್ಗೆ ಗೊಬ್ಬರ ಮಾಡಕ್ ಈಜಿ ಸರ್. ಕಸ ಕಡ್ಡಿ ಏನು ವೇಸ್ಟ್ ಆಗಲ್ಲ. ಬೇಗ ಫಾಸ್ಟ್ ಬರೋದು ಗೊಬ್ಬರ ಸರ್. ಫಾಸ್ಟ್ ಬರುತ್ತೆ ನೋಡಿ ಸರ್. ಎರೆಹುಳ ನೋಡಿ ಸರ್. ನೋಡಿ ಸರ್ ಹೆಂಗಿದಾವೆ. ಆಮೇಲೆ ಆಟೋಮೆಟಿಕ್ ನಾವ್ ಯಾವ ಇದಕ್ ಬಿಟ್ಟಿಲ್ಲ ಸರ್. ಒಂದೇ ಒಂದ್ ತೊಟ್ಟಿ ಸ್ಟಾರ್ಟಿಂಗ್ ಮಾಡಿದ್ವಿ ಸರ್. ಅದರಿಂದ ಎಲ್ಲಾ ತೊಟ್ಟಿಗೂ ಅವೇ ಬರ್ತೇವೆ ಸರ್. ನೋಡಿ ಸರ್ ಈ ತರ ಎಲ್ಲ ಅವೇ ಗೊಬ್ಬರ ಮಾಡ್ತೇವೆ ಸರ್. ನೋಡಿ ಸರ್. ನೋಡಿ ಸರ್ ಗೊಬ್ಬರ ಎಲ್ಲ ಈ ತರ ಎರೆಹುಳ ಈ ತರ ಬರ್ತೇವೆ ಸರ್. ತುಂಬಾ ಚೆನ್ನಾಗಿ ಮಾಡಿದೀವಿ ಸರ್. ಆಮೇಲೆ ಯಾರಿಗಾದ್ರೂ ಎರೆಹುಳ ಬೇಕಾದ್ರೆ ಪಾಪ ಕೃಷಿ ವಿಜ್ಞಾನಿ ದರ್ಶನ್ ಸರ್ ಅಂತ ನಮ್ ತೋಟಕ್ಕೆ 4-5 ಸಲ ವಿಸಿಟ್ ಕೊಟ್ಟಿದ್ದಾರೆ ಸರ್. ಅವರು ಪಾಪ ಯಾರ್ಯಾರಿಗೆ ಹೇಳ್ತಾರೆ ನಾವ್ ಎರೆಹುಳನು ಸೇಲ್ ಮಾಡ್ತೀವಿ. 500 ರೂಪಾಯಿ ಕೆಜಿ ಎರೆಹುಳನು ಸೇಲ್ ಮಾಡ್ತೀವಿ. ಬಂದರಿಗೆ ಕೊಡ್ತೀವಿ ಸರ್. ಇದು ಒಂದು ನಿಮ್ಗೊಂಥರ ಆದಾಯದಾಯಕ ಆದಾಯ ಸಹ. ಇನ್ನ ಇಂಪ್ರೂವ್ ಆಗ್ತಾ ಈ ಸ್ಟಾರ್ಟಿಂಗ್ ಮಾಡಿದ್ರೆ ಸ್ವಲ್ಪ ಕಷ್ಟ ಸಹ. ಇಂಪ್ರೂವ್ ಆದ್ಮೇಲೆ ಆದಾಯ ಬಂದೇ ಬರುತ್ತೆ. ಗೊಬ್ಬರದಲ್ಲೂ ಬರುತ್ತೆ, ಎರೆಹುಳದಲ್ಲೂ ಬರುತ್ತೆ. ಆಮೇಲೆ ನಮ್ಗೆ ಯಾವುದೇ ಒಂದು ವೇಸ್ಟ್ ಆಗೋದಿಲ್ಲ ಸರ್. ಎಲ್ಲಾ ಗೊಬ್ಬರ ಆಗುತ್ತೆ ಸರ್ ಪೂರ್ತಿ ಸರ್. ಈಗ ನಾನು ಫಸ್ಟ್ ಎರೆಹುಳದ್ದು ತೊಟ್ಟಿ ಫಸ್ಟ್ 1 ಮಾಡಿದೆ ಸರ್. 1 ಮಾಡಿದ್ಮೇಲೆ 1 ವರ್ಷದ ಮೇಲೆ ಮತ್ತೆ ಇನ್ನೆರಡು ಎಕ್ಸ್ಟ್ರಾ ಮಾಡಿದೆ ಸರ್. ಟೋಟಲ್ 4 ಇದೆ ಸರ್. 4 ಆದ್ಮೇಲೆ ಇನ್ನ 4 ಮಾಡ್ಬೇಕಂತ ಪ್ಲಾನ್ ಮಾಡಿದೀನಿ ಸರ್. ಯಾಕೆ ಅಂದ್ರೆ ಎರೆಹುಳಕ್ಕೆ ಬೇಡಿಕೆ ಇದೆ ಸರ್. ಆಮೇಲೆ ಗೊಬ್ಬರ ನಮ್ಗೆ ತೋಟಕ್ಕಾಗುವಷ್ಟು ಗೊಬ್ಬರ ಸಿಗುತ್ತೆ. ಮತ್ತೆ ಅದು ಬಹಳ ಈಸಿಯಾಗಿ ಕಸ ಕಡ್ಡಿ ಎಲ್ಲಾ ತಿಂದು ಗೊಬ್ಬರ ಮಾಡುತ್ತೆ ಸರ್. ಹಂಗಾಗಿ ರೈತರು ಈ ತರ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ ಸರ್. ನಮ್ ತೋಟದಲ್ಲಿ ನಾವು ಏನೇ ಒಂದು ಕಸ ತಂದು ಹಾಕ್ಬಿಟ್ಟಿದ್ದಕ್ಕೆ ಹಾಕಿ ಒಂದು 3 ತಿಂಗಳಲ್ಲಿ ಗೊಬ್ಬರ ಆಗುತ್ತೆ ಸರ್. 2 ತಿಂಗಳು ಫುಲ್ ಫಿಲ್ಅಪ್ ಆಗ್ಬಿಟ್ರೆ 3ನೇ ತಿಂಗಳಿಗೆ ಎರೆಹುಳ ಅದನ್ನ ಗೊಬ್ಬರ ಮಾಡ್ಬಿಡುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಎರೆಹುಳನು ಸಹ ನಾವು ಸೇಲ್ ಮಾಡ್ತೀವಿ. ಎರೆಹುಳನು ಸೇಲ್ ಮಾಡ್ತೀವಿ. ಗೊಬ್ಬರ ಕೊಡ್ತಿಲ್ಲ ಸರ್, ನಮ್ಮತ್ತಿಗೆ ಯೂಸ್ ಮಾಡ್ತೀವಿ. ಎರೆಹುಳ ಒಂದು ಸೇಲ್ ಮಾಡ್ತೀವಿ ಸರ್. ರೈತರಾದರೂ ಫಸ್ಟ್ ಹಂತವಾಗಿ 1 ಮಾಡ್ಕೋಬೇಕು ಸರ್. ಫಸ್ಟ್ 1 ಮಾಡ್ಕೊಂಡ್ಬಿಟ್ಟು ಅದನ್ನ ನೋಡ್ಬೇಕು ಸರ್. ನಮ್ ಕೈಲಿ ಟ್ರೈ ಮಾಡಕ್ ಆಗುತ್ತೋ ಇಲ್ವೋ ಅಂತ. ಆಮೇಲೆ ಇನ್ನೊಂದು ಮಾಡ್ಕೋಬೇಕು ಸರ್. ಇದ್ರ ಜೊತೆಲಿ ಆಮೇಲೆ ಇನ್ನೊಂದು ಈಗ ಈ ಗೊಬ್ಬರ ಬಂತು. ನಾವು ಫಸ್ಟ್ ಸರ್ ಬರೀ ತೆಂಗಿನ ಗಿಡ ಇತ್ತು ಸರ್. ತೆಂಗಿನ ಗಿಡ ಇದ್ಮೇಲೆ ನಾವು ದನ ಸಾಕಿವ್ ಸರ್. ದನದಿಂದ ಕುರಿಯಿಂದ ಆಡಿಂದ ಪ್ರತಿಯೊಂದು ತರ ಹಣ್ಣಿನ ಗಿಡ ಜೊತೆ ಜೇನು ಸಾಕಾಣಿಕೆ. ಈ ತರ ಸಮಗ್ರವಾಗಿ ಒಂದೊಂದೇ ಮಾಡ್ಕೊಂತ ಹೋದ್ರೆ ರೈತನಿಗೆ ಆದಾಯನೂ ಬರ್ತದೆ, ನೆಮ್ಮದಿನೂ ಇರ್ತದೆ, ಖುಷಿನೂ ಇರ್ತದೆ ಸರ್. ಹೌದು. ಸುಮ್ನೆ ಇದೆ ಅಂತ ಒಂದೇ ಸಮ ಇಲ್ಲ ಸರ್. ಒಂದೇ ಸಲ ಇನ್ವೆಸ್ಟ್ಮೆಂಟ್ ನಾವ್ ಯಾವ್ದಕ್ಕೂ ಮಾಡೋದಿಲ್ಲ ಸರ್. ಶೆಡ್ ಅಷ್ಟೇ ಸರ್. ಫಸ್ಟ್ ಸ್ವಾಗೆಗರಿಲಿ ಮಾಡ್ಕೊಂಡು ಸರ್. ಇದು ಅಷ್ಟೇ ಸರ್. ಈಗಲೂ ಸ್ವಾಗೆಗರಿಲಿ ಮಾಡಿ ಸರ್. ಇಂಪ್ರೂವ್ ಆದ್ಮೇಲೆ ನಾವು ಸೀಟಲ್ಲಿ ಮಾಡ್ಕೊಂತೀವಿ ಸರ್. ಪ್ಲಾನಿಂಗ್ ಇದೆ ಸರ್. ಸೀಟಲ್ಲಿ ಒಂದು 10-12 ಘಟಕ ಮಾಡ್ಬೇಕಂತ ಇದೆ ಸರ್. ಟಂಗಡ ಸೊಪ್ಪು ವೇಸ್ಟ್ ಸಿಗುತ್ತೆ. ಅದೆಲ್ಲ ತಂದು ತುಂಬಿರಿ ಇನ್ನು ಬೇಗ ಗೊಬ್ಬರ ಆಗುತ್ತೆ. ಹಸಿರೆಲ್ಲ ಗೊಬ್ಬರ,
ಎರೆಹುಳು ಗೊಬ್ಬರ ಎಲ್ಲ ಆಗೋದ್ರಿಂದ ಹಂತ ಹಂತವಾಗಿ ನಾವ್ ಇನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಇನ್ನು ಸ್ವಲ್ಪನೇ ಹಂತ ಹಂತವಾಗಿ ಮಾಡ್ತಾ ಇದೀವಿ ಸರ್. ಸೂಪರ್ ಸರ್. ನೋಡಿದ್ರಲ್ಲ ವೀಕ್ಷಕರ, ಯಾವ ತರ ಇತ್ತು ಇವ್ರು ಮಾಡಿದಂತ ಎರೆಹುಳು ತೊಟ್ಟಿ. ನೋಡಿ, 1ರಿಂದ ಸ್ಟಾರ್ಟ್ ಮಾಡಿ 4ಕ್ಕೆ ಬಂದಿದ್ದಾರೆ. ಓಕೆ, ಇವ್ರ ಭರವಸೆ ನೋಡಿ ಹೆಂಗಿದೆ ಅಂತ. ಇವರಲ್ಲಿ ಇರೋ ಅಂತ ಒಂದು ಕಾನ್ಫಿಡೆಂಟ್. 4 ಇದೆ ಅಲ್ಲ ಸರ್, ಇನ್ನೂ ಬೇಕಾದ್ರೆ 4 ಮಾಡ್ತೀನಿ. ಈಗ ಇದ್ರಲ್ಲಿ ಯಾವ ತರ ಆಗು ಹೋಗುಗಳು ಅಂತ ನನಗೆ ಗೊತ್ತಿದೆ. ತುಂಬಾ ಈಸಿ ಇದೆ ಸರ್, ಖಂಡಿತ ಮಾಡ್ಬೋದು ನಾವು ಅಂತ ಹೇಳ್ತಾ ಇದ್ರೆ. ನೋಡಿ, ನಾವುಗಳು ಅಷ್ಟೇ ಸುಮ್ನೆ ನಮ್ ಜಮೀನಲ್ಲಿ ಬಿದ್ದಿರೋ ಅಂತ ಒಂದಷ್ಟು ಕಸ ಕಡ್ಡಿನ ಅಲ್ಲಿ ಇಲ್ಲಿ ಬೆಂಕಿ ಹಾಕಿ ಹಚ್ಚಿ ಉರಿಸ್ತೀವಿ. ಅದ್ರ ಬದಲು ಈ ತರ ಮಾಡ್ಕೊಂಡು ಯಾಕೆ ಕಸದಿಂದ ರಸ ಮಾಡ್ಬೇಡ ನಾವು? ನೋಡಿ, ಯೋಚನೆ ಮಾಡಿ, ನೀವುಗಳು ಕೂಡ ಮಾಡ್ಬೋದು. ಬಟ್ 1ರಿಂದ ಸ್ಟಾರ್ಟ್ ಮಾಡಿ. ಸುಮ್ನೆ ಇದ್ ನೋಡ್ಬಿಟ್ಟು 4, 5 ಒಂದೇ ಸತಿ ಮಾಡ್ಬಿಟ್ಟು ಒಂದಷ್ಟು ದುಡ್ಡು ಹಾಕೋದ್ ಬದಲು 1ರಿಂದ ಸ್ಟಾರ್ಟ್ ಮಾಡಿ, ಅನುಭವ ತಗೊಳ್ಳಿ, ಆಮೇಲೆ ಮಾಡಿ. ಇದೇ ತರ ಅವ್ರದ್ದು ಇನ್ನೊಂದು 2-3 ಕಂಟೆಂಟ್ಗಳಿದೆ, ಬನ್ನಿ ನೋಡೋಣ ಅದ್ ಹೇಗಿದೆ ಅಂತ ಮುಂದಿನ ಸಂಚಿಕೆಯಲ್ಲಿ.